ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. IPL 2025 ಇನ್ನೇನು ಹತ್ತಿರ ಬರ್ತಾ ಇದೆ. ಈ ಬಾರಿಯ ಆಟಗಾರರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಒಂದಷ್ಟು ಆಫರ್ಗಳನ್ನು BCCI ಎಲ್ಲ ಫ್ರಾಂಚೈಸಿಗಳಿಗೂ ನೀಡಿತು. ಅದರಂತೆ ಇದೀಗ ಎಲ್ಲ ಫ್ರಾಂಚೈಸಿಗಳು ಸಹ ಒಂದಷ್ಟು ಆಟಗಾರರನ್ನು ಇಟ್ಕೊಂಡು ಅಂದರೆ ರಿಟೈನ್ ಮಾಡಿಕೊಂಡು ಇನ್ನೊಂದಷ್ಟು ಆಟಗಾರರನ್ನು ತಮ್ಮ ತಂಡದಿಂದ ಕೈಬಿಟ್ಟಿದೆ. ಅದರಲ್ಲಿ ನಾವು ಮೊದಲನೇದಾಗಿ ನೋಡೋದಾದರೆ ನಾವು ಫಸ್ಟು ನೋಡೋದೇ ಆರ್ ಸಿ ಬಿ ಟೀಮ್ನಲ್ಲಿ ಯಾರಿದ್ದಾರೆ, ಎಷ್ಟು ದುಡ್ಡು ಉಳ್ಕೊಂಡಿದೆ, ಯಾರನ್ನೆಲ್ಲ ತಗೊಳ್ಳೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ, ಈಗ ಉಳಿಸ್ಕೊಂಡಿರೋ ಆಟಗಾರರಿಗೆ ಎಷ್ಟೆಲ್ಲ ದುಡ್ಡು ಕೊಟ್ಟಿದ್ದಾರೆ ಅಂತ. ನಾವು RCB ಒಂದು 4ರಿಂದ 5 ಜನ ಆಟಗಾರರನ್ನು ಈ ಬಾರಿಯ IPLನಲ್ಲಿ ಉಳಿಸ್ಕೊಳ್ಳುತ್ತೆ. ಲಾಸ್ಟ್ ಸೀಸನ್ನಲ್ಲಿ ಆಡಿದವರಲ್ಲಿ ಒಂದು 4ರಿಂದ 5 ಜನ ಉಳಿಸ್ಕೋಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಅದು ಸುಳ್ಳಾಗಿದೆ. ಕೇವಲ 3 ಜನ ಆಟಗಾರರನ್ನು RCB ತಂಡ ಉಳಿಸ್ಕೊಂಡಿದೆ. ಅದರಲ್ಲಿ ಮೊದಲನೆಯವರಾಗಿ ನೋ ಡೌಟ್ ಬೇರೆ ಯಾರ ಹೆಸರು ತಲೆಗೆ ಬರೋದೇ ಇಲ್ಲ, ವಿರಾಟ್ ಕೊಹ್ಲಿ ಅವರಿಗೆ 21 ಕೋಟಿ ರೂಪಾಯಿಯನ್ನು ಕೊಡೋದ್ರ ಮೂಲಕ ಉಳಿಸ್ಕೊಂಡಿದ್ರೆ, ಎರಡನೇ ಆಟಗಾರನಾಗಿ ರಜತ್ ಪಾಟಿದಾರ್ 11 ಕೋಟಿ ರೂಪಾಯಿನ ಕೊಟ್ಟು ಟೀಮ್ನಲ್ಲೇ ಉಳಿಸ್ಕೊಂಡಿದೆ. ಇನ್ನು ಅನ್ಕ್ಯಾಪ್ಡ್ ಆಟಗಾರನಾಗಿ ಯಶ್ ದಯಾಳ್ ಅವರನ್ನು 5 ಕೋಟಿ ರೂಪಾಯಿನ ಕೊಟ್ಟು RCB ಟೀಮ್ ಈ 3 ಜನ ಆಟಗಾರರನ್ನ ಉಳಿಸ್ಕೊಂಡಿದೆ. ಟೋಟಲ್ 37 ಕೋಟಿ ಆಯಿತು. ಇನ್ನು ಪ್ರತಿಯೊಂದು ತಂಡಕ್ಕೂ 120 ಕೋಟಿ ರೂಪಾಯಿನ ಒಂದು ಮೊತ್ತದ ಅವಕಾಶ ಏನಿರುತ್ತೆ, ಅದರಲ್ಲಿ 37 ಕೋಟಿ ರೂಪಾಯಿ ಆಲ್ರೆಡಿ ಖರ್ಚಾಗೋಗಿದೆ 3 ಜನ ಪ್ಲೇಯರ್ಸ್ಗೆ. ಇನ್ನು 83 ಕೋಟಿ ರೂಪಾಯಿ RCB ಪರ್ಸ್ನಲ್ಲಿ ಇದೆ. ಈ 83 ಕೋಟಿ ರೂಪಾಯಿನಲ್ಲಿ ತಂಡಕ್ಕೆ ಬೇಕಾಗಿರುವಂತಹ ಎಲ್ಲ ಆಟಗಾರರನ್ನು ಆಕ್ಷನ್ನಲ್ಲಿ ಅಂದರೆ ಹರಾಜಿನಲ್ಲಿ ಕೂಗಿ ತಗೋಬೇಕು. ಈಗ ಆಲ್ರೆಡಿ ಟೀಮಲ್ಲಿರುವ ಎಲ್ಲರನ್ನೂ ಬಿಟ್ಬಿಟ್ಟು ಕೇವಲ 3 ಜನ ಆಟಗಾರರನ್ನ ಉಳಿಸ್ಕೊಂಡಿರೋದ್ರಿಂದ 83 ಕೋಟಿ ರೂಪಾಯಿನಲ್ಲಿ ಯಾವೆಲ್ಲ ಆಟಗಾರರನ್ನು ಖರೀದಿ ಮಾಡ್ಬೋದು ಅನ್ನೋದೇ ಇವಾಗ ಇರುವಂತಹ ಪ್ರಶ್ನಾರ್ಥಕ ಚಿಹ್ನೆ. ಪ್ರತಿ ವರ್ಷ ಕೂಡ RCB ಟೀಮ್ನ ಮ್ಯಾನೇಜ್ಮೆಂಟ್ ಏನಿದೆ, ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳನ್ನಂತೂ ಹರಾಜಿನಲ್ಲಿ ತಗೋತಾರೆ, ಟೀಮ್ಗೆ ಸೇರಿಸ್ಕೋತಾರೆ. ಆದರೆ RCBಗೆ ಆರಂಭದ ಸೀಸನ್ನಿಂದ ಯಾವುದೋ 1-2 ಸೀಸನನ್ನು ಹೊರತುಪಡಿಸಿದರೆ ಮಿಕ್ಕ ಎಲ್ಲ ಸೀಸನ್ಗಳಲ್ಲೂ ದೊಡ್ಡ ತಲೆನೋವಾಗಿ ಪರಿಣಮಿಸಿರೋದು ಬೌಲರ್ಗಳೇ. RCB ಬ್ಯಾಟ್ಸ್ಮನ್ಗಳು ಫುಲ್ಲು ಫಾರ್ಮಲ್ಲಿದ್ದು ಒಳ್ಳೆ ಸ್ಕೋರ್ನ ಮಾಡಿದರೂ ಕೂಡ ಬೌಲರ್ಗಳು ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗ್ತಾರೆ. ಹಾಗಾಗಿ ಈ ಬಾರಿ ಕೇವಲ 3 ಜನ ಆಟಗಾರರು, ಆ 3 ಜನ ಆಟಗಾರರಲ್ಲಿ 2 ಬ್ಯಾಟ್ಸ್ಮನ್ಗಳು, ಒಬ್ಬ ಬೌಲರ್ನ ಉಳಿಸ್ಕೊಂಡಿದೆ. ಮಿಕ್ಕ ಉಳಿದ 83 ಕೋಟಿ ರೂಪಾಯಿ ದುಡ್ಡಿನಲ್ಲಿ RCB ಆಕ್ಷನ್ನಲ್ಲಿ ಅಂದರೆ ಹರಾಜಿನಲ್ಲಿ ಒಳ್ಳೆ ಬೌಲರ್ಗಳನ್ನು ತೆಗೆದುಕೊಳ್ಳುವ ಪ್ಲ್ಯಾನನ್ನು ಮಾಡಿಕೊಂಡಿದೆ ಅನ್ನೋದು ಅವರು ಪರ್ಸ್ನಲ್ಲಿ ಉಳಿಸ್ಕೊಂಡಿರುವ 83 ಕೋಟಿ ರೂಪಾಯಿ ದುಡ್ಡನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಇನ್ನು RCBಗೆ ಸಾಕಷ್ಟು ಅವಕಾಶ, ಚಾನ್ಸ್ ಕೂಡ ಇದೆ. ಏನಪ್ಪ ಚಾನ್ಸ್ ಅಂತಂದರೆ, ಈಗ ಲಾಸ್ಟ್ ಸೀಸನ್ನಲ್ಲಿ ಯಾರೆಲ್ಲ ಟೀಮಲ್ಲಿ ಆಡಿದ್ರಲ್ಲ ಅವ್ರನ್ನ RTM ಎನ್ನುವ ಒಂದು ಅಧಿಕಾರವನ್ನು ಬಳಸಿ ಅಥವಾ ಒಂದು ಆಫರನ್ನು ಬಳಸಿ ಅವರನ್ನು ಮತ್ತೆ ಟೀಮ್ಗೆ ಸೇರಿಸಿಕೊಳ್ಳುವ ಚಾನ್ಸ್ ಕೂಡ ಇದೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಸೀಸನ್ನಲ್ಲಿ ಸಿರಾಜ್ ಅಹಮದ್ ಅವರು ಇದ್ದರು, ಅವ್ರನ್ನ ಕೂಡ ಟೀಮಿಂದ ಕೈ ಬಿಡಲಾಗಿದೆ. ಅವರಿಗೆ ಲಾಸ್ಟ್ ಸೀಸನ್ನಲ್ಲಿ ಒಂದಷ್ಟು ಕೋಟಿ ದುಡ್ಡು ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ. ಆ ದುಡ್ಡು ಅವರಿಗೀಗ ಜಾಸ್ತಿ ಆಗಿದೆ ಅಂತ ಅವ್ರನ್ನ ತಂಡದಿಂದ ಕೈ ಬಿಡಲಾಗಿದೆ. ಆದರೆ ಮತ್ತೆ ಹೊಸದಾಗಿ ಆಕ್ಷನ್ನಲ್ಲಿ ಅಂದರೆ ಹರಾಜಿನಲ್ಲಿ ಆ ಲಾಸ್ಟ್ ಸೀಸನ್ಗಿಂತ ಕೊಟ್ಟ ದುಡ್ಡಿಗಿಂತ ಕಮ್ಮಿ ದುಡ್ಡಿಗೆ ಸಿರಾಜ್ ಅಹಮದ್ ಅವ್ರನ್ನ ಮತ್ತೆ ತಂಡಕ್ಕೆ ಸೇರಿಸ್ಕೊಳ್ಬಹುದು. ಆ ಥರ ಒಂದಷ್ಟು ಪ್ಲ್ಯಾನನ್ನು RCB ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಏನು ನಾನು ಹೇಳ್ದಂಗೆ RTMನ ಬಳಸ್ಕೊಂಡು RCB ತಂಡ ವಿಲ್ ಜಾಕ್ಸ್, ಕ್ಯಾಮರಾನ್ ಗ್ರೀನ್, ಫಾಫ್ ಡುಪ್ಲಿಸಿಸ್ ಅಂದರೆ ಲಾಸ್ಟ್ ಸೀಸನ್ನಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ದರು, ಒಳ್ಳೆ ಅದ್ಭುತ ಬ್ಯಾಟ್ಸ್ಮನ್ ಕೂಡ, ಒಳ್ಳೆ ಫಾರ್ಮಲ್ ಕೂಡ ಇದ್ದರು. ಆದರೂ ಕೂಡ ಅವ್ರನ್ನ ಕೈ ಬಿಟ್ಟಿದ್ದಾರೆ. ಅವ್ರನ್ನ ಅಂದರೆ ಅವರಿಗೆ ಕೊಡ್ತಾ ಇರುವಂತಹ ಅಮೌಂಟ್ ಜಾಸ್ತಿ ಆಯಿತು ಅಂತ RCB ಮ್ಯಾನೇಜ್ಮೆಂಟ್ಗೆ ಅನಿಸಿರ್ಬೋದು. ಹಾಗಾಗಿ ಅವರನ್ನು ಹರಾಜಿನಲ್ಲಿ ಇಟ್ಟು ಮತ್ತೆ ಹರಾಜಿನಲ್ಲಿ ಕೂಗ್ಕೊಂಡು RCBಗೆ ಮತ್ತೆ ವಾಪಸ್ ಕರೆಸಿಕೊಳ್ಳುವ ಒಂದು ಚಾನ್ಸಸ್ ಕೂಡ RCB ಮ್ಯಾನೇಜ್ಮೆಂಟ್ ಮಾಡ್ಬೋದು. ಇಷ್ಟು ಜನ ಆಟಗಾರರನ್ನು RCB ತಂಡ ಸೇರಿಸ್ಕೋಬೋದು ಅಂತ ಹೇಳಲಾಗ್ತದೆ. ಅದ್ರ ಜೊತೆಗೆ ಏನು ಲಕ್ನೋ ತಂಡದಲ್ಲಿ ಇದ್ದಂತಹ KL ರಾಹುಲ್ ಅವರನ್ನು ಸಹ ಲಕ್ನೋ ತಂಡ ಕೈಬಿಟ್ಟಿರೋದ್ರಿಂದ RCB ತಂಡದಲ್ಲಿ ಲಾಸ್ಟ್ ಸೀಸನ್ನಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಆಡ್ತಾ ಇದ್ದಂತಹ ದಿನೇಶ್ ಕಾರ್ತಿಕ್ ಅವರು ರಿಟೈರ್ಡ್ ಆಗಿರೋದ್ರಿಂದ KL ರಾಹುಲ್ ಅವರನ್ನ RCB ತಂಡಕ್ಕೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಸೇರಿಸಿಕೊಳ್ಳುವ ಎಲ್ಲ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇದು RCB ತಂಡದ ಕಥೆ. ಆದರೆ ಇನ್ನು ಬೇರೆ ಯಾವೆಲ್ಲ ಟೀಮ್ಗಳು ಯಾವೆಲ್ಲ ಆಟಗಾರರನ್ನ ಉಳಿಸ್ಕೊಂಡಿದೆ ಅನ್ನೋದನ್ನು ಸಹ ನೋಡ್ಬಿಡೋಣ. RCBಯಿಂದನೇ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ. ವಿರಾಟ್ ಕೊಹ್ಲಿ ಅವರಿಗೆ 21 ಕೋಟಿ ರೂಪಾಯಿನ ಕೊಟ್ಟು ಉಳಿಸ್ಕೊಂಡಿದೆ. ರಜತ್ ಪಾಟಿದಾರ್ ಅವರಿಗೆ 11 ಕೋಟಿ ರೂಪಾಯಿನ ಕೊಟ್ಟು ಉಳಿಸ್ಕೊಂಡಿದೆ. ಯಶ್ ದಯಾಳ್ ಅವರಿಗೆ 5 ಕೋಟಿ ರೂಪಾಯಿನ ಕೊಟ್ಟು ಉಳಿಸ್ಕೊಂಡಿದೆ. ಉಳಿದಿರುವ 3 ಜನ ಆಟಗಾರರು RTMನ ಮೂಲಕ ಅವರನ್ನು ಮತ್ತೆ ವಾಪಸ್ ತಂಡಕ್ಕೆ ಸೇರಿಸಿಕೊಳ್ಳುವ ಚಾನ್ಸಸ್ ಕೂಡ
RCBಗೆ ಇದೆ. RCB ಪರ್ಸ್ನಲ್ಲಿ ಉಳಿದಿರುವ ಮೊತ್ತ, ಹರಾಜಿನಲ್ಲಿ ಆಟಗಾರರನ್ನ ತೆಗೆದುಕೊಳ್ಳೋಕೆ ಉಳಿದಿರುವ ಮೊತ್ತ 83 ಕೋಟಿ ರೂಪಾಯಿ. ಇನ್ನು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಬರೋದಾದರೆ ಜಸ್ಪ್ರೀತ್ ಬುಮ್ರಾ ಅವರಿಗೆ 18 ಕೋಟಿ ರೂಪಾಯಿ ಕೊಟ್ಟು ಉಳಿಸ್ಕೊಂಡಿದ್ದಾರೆ. ಹಾರ್ದಿಕ್ ಪಾಂಡ್ಯಾಗೆ 16.35 ಕೋಟಿ ರೂಪಾಯಿ ಕೊಟ್ಟು ಉಳಿಸ್ಕೊಂಡಿದ್ದಾರೆ. ಸೂರ್ಯಕುಮಾರ್ ಯಾದವ್ ಅವರನ್ನ 16.35 ಕೋಟಿ ಕೊಟ್ಟು ಉಳಿಸ್ಕೊಂಡಿದ್ದಾರೆ. ರೋಹಿತ್ ಶರ್ಮಾ ಅವರನ್ನ 16.30 ಕೋಟಿ ಕೊಟ್ಟು ಉಳಿಸ್ಕೊಂಡಿದ್ದಾರೆ. ತಿಲಕ್ ವರ್ಮಾಗೆ 8 ಕೋಟಿ. ಉಳಿದಿರುವ RTM ಆಟಗಾರ ಒಬ್ಬರನ್ನ ಉಳಿಸ್ಕೊಂಡಿದ್ದಾರೆ. ಅವರ ಪರ್ಸ್ನಲ್ಲಿ ಅಂದರೆ ಮುಂಬೈ ಇಂಡಿಯನ್ಸ್ಗೆ ಹರಾಜಿನಲ್ಲಿ ಆಟಗಾರರನ್ನ ತೆಗೆದುಕೊಳ್ಳೋದಕ್ಕೆ ಉಳಿದಿರುವ ಮೊತ್ತ 45 ಕೋಟಿ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಋತುರಾಜ್ ಗಾಯಕ್ವಾಡ್ ಅವರಿಗೆ 18 ಕೋಟಿ ರೂಪಾಯಿ ಕೊಟ್ಟು ಉಳಿಸ್ಕೊಂಡಿದ್ರೆ. ರವೀಂದ್ರ ಜಡೇಜಾ ಅವರಿಗೂ ಕೂಡ 18 ಕೋಟಿ ರೂಪಾಯಿ ಕೊಟ್ಟಿದೆ. ಮತೀಶ್ ಪತಿರಾನ ಅವರಿಗೆ 13 ಕೋಟಿ ರೂಪಾಯಿ ಕೊಟ್ಟು ಉಳಿಸ್ಕೊಂಡಿದೆ. ಶಿವಮ್ ದುಬೆ ಅವರಿಗೆ 12 ಕೋಟಿ ರೂಪಾಯಿ ಕೊಟ್ಟಿದ್ರೆ. ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ MS ಧೋನಿ ಅವರು ಈ ಸರಿ ಕೂಡ CSK ತಂಡದಲ್ಲೇ ಆಡ್ತಾರೆ, ಅವರಿಗೆ 4 ಕೋಟಿ ರೂಪಾಯಿನ ಕೊಟ್ಟು ಉಳಿಸ್ಕೊಂಡಿದೆ. ಇನ್ನು RTM ಆಟಗಾರರಾಗಿ ಒಬ್ಬರು ಉಳ್ಕೊಂಡಿದ್ದಾರೆ. ಪರ್ಸ್ನಲ್ಲಿ ಉಳಿದಿರುವ ಮೊತ್ತ 55 ಕೋಟಿ ರೂಪಾಯಿ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ರಿಂಕು ಸಿಂಗ್ಗೆ 13 ಕೋಟಿ, ವರುಣ್ ಚಕ್ರವರ್ತಿಗೆ 12 ಕೋಟಿ, ಸುನಿಲ್ ನರೇನ್ಗೆ 12 ಕೋಟಿ, ಆಂಡ್ರೆ ರಸಲ್ಗೆ 12 ಕೋಟಿ. ಹರ್ಷಿತ್ ರಾಣಾಗೆ ಅನ್ಕ್ಯಾಪ್ಡ್ ಆಟಗಾರನಾಗಿ 4 ಕೋಟಿ ರೂಪಾಯಿ ಕೊಟ್ಟು ಉಳಿಸ್ಕೊಂಡಿದ್ದಾರೆ. ಇನ್ನು ಅನ್ಕ್ಯಾಪ್ಡ್ ಆಟಗಾರನಾಗಿ ಮತ್ತೊಬ್ಬ ಆಟಗಾರ ರಮಣದೀಪ್ ಸಿಂಗ್, ಅವ್ರಿಗೂ ಕೂಡ 4 ಕೋಟಿ ಕೊಟ್ಟಿದ್ದಾರೆ. ಇನ್ನು ಉಳಿದಿರುವ ಮೊತ್ತ ಅವರಿಗೆ 51 ಕೋಟಿ ರೂಪಾಯಿ. ರಾಜಸ್ಥಾನ ರಾಯಲ್ಸ್ ಕೂಡ ಒಂದಷ್ಟು ಜನರನ್ನು ಉಳಿಸ್ಕೊಂಡಿದೆ. ಸಂಜು ಸ್ಯಾಮ್ಸನ್ 18 ಕೋಟಿ, ಯಶಸ್ವಿ ಜೈಸ್ವಾಲ್ 18 ಕೋಟಿ, ರಿಯಾನ್ ಪರಾಗ್ 14 ಕೋಟಿ, ಧ್ರುವ್ ಜುರೇಲ್ 14 ಕೋಟಿ, ಶಿಮ್ರಾನ್ ಹೆಟ್ಮೇರ್ 11 ಕೋಟಿ, ಸಂದೀಪ್ ಶರ್ಮಾ ಅನ್ಕ್ಯಾಪ್ಡ್ ಪ್ಲೇಯರ್ 4 ಕೋಟಿ. RTM ಅಲ್ಲಿ ಇವರು ಒಂದು ಪ್ಲೇಯರ್ನು ಕೂಡ ಇಟ್ಕೊಂಡಿಲ್ಲ. ಅವರ ಪರ್ಸ್ನಲ್ಲಿ ಉಳಿದಿರುವ ಮೊತ್ತ 41 ಕೋಟಿ. RCB ಆಟಗಾರ ವಿರಾಟ್ ಕೊಹ್ಲಿ ಅವರನ್ನು ಬಿಟ್ಟು ಅದೇ ಈಕ್ವಲ್ ಅಮೌಂಟಿಗೆ ಯಾವ್ದಾದ್ರು ಇನ್ನೊಬ್ಬ ಪ್ಲೇಯರ್ ಉಳಿದುಕೊಂಡಿದ್ರೆ ಅದು ನಿಕೋಲಸ್ ಪುರನ್ ಅಂತ ಹೇಳಬೇಕು. ಸೇಮ್ ವಿರಾಟ್ ಕೊಹ್ಲಿ ಅವರಿಗೆ RCB ಏನು 21 ಕೋಟಿ ಕೊಟ್ಟು ಉಳಿಸ್ಕೊಂಡಿದೆಯಲ್ಲ, ಅಷ್ಟೇ ಮೊತ್ತವನ್ನು ಲಕ್ನೋ ತಂಡ ನಿಕೋಲಸ್ ಪುರನ್ ಅವರಿಗೆ ಕೊಟ್ಟು ಉಳಿಸ್ಕೊಂಡಿದೆ, 21 ಕೋಟಿ. ಮಯಾಂಕ್ ಯಾದವ್ 11 ಕೋಟಿ, ರವಿ ಬಿಷ್ಣೋಯ್ 11 ಕೋಟಿ, ಮೊಹ್ಸಿನ್ ಖಾನ್ ಅವರಿಗೆ ಅನ್ಕ್ಯಾಪ್ಡ್ ಪ್ಲೇಯರ್ 4 ಕೋಟಿ, ಆಯುಷ್ ಬದೋನಿ 4 ಕೋಟಿ. ಉಳಿದಿರುವ RTM ಪ್ಲೇಯರ್ ಒಬ್ಬರು. ಇನ್ನು ಅವರ ಪರ್ಸ್ನಲ್ಲಿ ಉಳಿದಿರುವ ಮೊತ್ತ 69 ಕೋಟಿ. ಪಂಜಾಬ್ ಕಿಂಗ್ಸ್ ಶಶಾಂಕ್ ಸಿಂಗ್ ಅವರಿಗೆ 5.5 ಕೋಟಿ ಕೊಟ್ಟು ಉಳಿಸ್ಕೊಂಡಿದೆ. ಪ್ರಭಾ ಸಿಮ್ರಾನ್ ಸಿಂಗ್ ಅವರಿಗೆ 4 ಕೋಟಿ. RTMನಲ್ಲಿ ಅವರು ಒಂದು 4 ಜನ ಪ್ಲೇಯರ್ಸ್ನ ಉಳಿಸ್ಕೊಂಡಿದ್ದಾರೆ. ಅವರ ಪರ್ಸ್ನಲ್ಲಿ ಉಳಿದಿರುವ ಮೊತ್ತ ಬರೋಬ್ಬರಿ 110.5 ಕೋಟಿ. ಅಂದರೆ ಪಂಜಾಬ್ ಕಿಂಗ್ಸ್ ಈ ಬಾರಿ ಒಳ್ಳೆ ಪ್ಲೇಯರ್ಸ್ನ ತಗೋಬಹುದು ಅನ್ನೋದಕ್ಕೆ ಅವರ ಪರ್ಸ್ನಲ್ಲಿರುವ ಈ ಬ್ಯಾಲೆನ್ಸ್ ಅಮೌಂಟೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಬೇಕು. ಅವರಿಗೆ ಹರಾಜ್ನಲ್ಲಿ 110.5 ಕೋಟಿ ಅಮೌಂಟನ್ನು ಅವರು ಉಳಿಸ್ಕೊಂಡಿದ್ದಾರೆ. ಇನ್ನು ಡೆಲ್ಲಿ ತಂಡ ಅಕ್ಷರ್ ಪಟೇಲ್ಗೆ 16.5 ಕೋಟಿ ಕೊಟ್ಟಿದೆ. ಕುಲ್ದೀಪ್ ಯಾದವ್ ಅವರಿಗೆ 13.25 ಕೋಟಿ ಕೊಟ್ಟಿದೆ. ಟ್ರಿಸ್ಟನ್ ಸ್ಟಬ್ಸ್ ಅವರಿಗೆ 10 ಕೋಟಿ ಕೊಟ್ಟಿದೆ. ಅಭಿಷೇಕ್ ಪೋರೆಲ್ ಅವರಿಗೆ 4 ಕೋಟಿ ಅನ್ಕ್ಯಾಪ್ ಪ್ಲೇಯರ್. ಇನ್ನು ಉಳಿದಿರುವ RTM ಆಟಗಾರರು ಇಬ್ಬರು. ಅವರ ಪರ್ಸ್ನಲ್ಲಿ ಉಳಿದಿರುವ ಮೊತ್ತ 76.25 ಕೋಟಿ. ಇನ್ನು ಹೈದರಾಬಾದ್ ತಂಡ ಪ್ಯಾಟ್ ಕಮಿನ್ಸ್ ಅವರಿಗೆ 18 ಕೋಟಿ ರೂಪಾಯಿ ಕೊಟ್ಟಿದೆ. ಅಭಿಷೇಕ್ ಶರ್ಮಾಗೆ 14 ಕೋಟಿ, ನಿತೀಶ್ ಕುಮಾರ್ ರೆಡ್ಡಿಗೆ 6 ಕೋಟಿ, ಹೆನ್ರಿಕ್ ಕ್ಲಾಸನ್ ಅವರಿಗೆ 23 ಕೋಟಿ. ಉಳಿದಿರುವ RTM ಪ್ಲೇಯರ್ಸ್ 4 ಅವರ ಪರ್ಸ್ನಲ್ಲಿ ಉಳಿದಿರುವ ಮೊತ್ತ 45 ಕೋಟಿ. ಇನ್ನು ಕೊನೆಯದಾಗಿ ಗುಜರಾತ್ ಟೀಮ್ ರಶೀದ್ ಖಾನ್ ಅವರಿಗೆ 18 ಕೋಟಿ ಕೊಟ್ಟಿದೆ. ಶುಭ್ಮನ್ ಗಿಲ್ಗೆ 16.5 ಕೋಟಿ, ಸಾಯಿ ಸುದರ್ಶನ್ಗೆ 8.5 ಕೋಟಿ, ರಾಹುಲ್ ತೆವಾಟಿಯಾಗೆ 4 ಕೋಟಿ, ಶಾರುಖ್ ಖಾನ್ಗೆ 4 ಕೋಟಿ. ಉಳಿದಿರುವ RTM ಪ್ಲೇಯರ್ ಒಬ್ಬರು. ಉಳಿದಿರುವ ಪರ್ಸ್ನ ಮೊತ್ತ 69 ಕೋಟಿ. ಇದು IPLನಲ್ಲಿ ತಂಡಗಳು ಯಾವೆಲ್ಲ ಆಟಗಾರರನ್ನ ಉಳಿಸ್ಕೊಂಡಿದ್ದಾರೆ, ಯಾವೆಲ್ಲ ಆಟಗಾರರಿಗೆ ಎಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ ಅನ್ನುವ ಒಂದು ಮಾಹಿತಿಯಾಗಿತ್ತು. ಏನನ್ಸುತ್ತೆ ನಿಮಗೆ ಈ ವಿಡಿಯೋ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.